ನಮಸ್ಕಾರ ಎಲ್ಲ ರೈತ ಬಂಧುಗಳಿಗೂ. ಇವತ್ತಿನ ದಿವಸ ನಮ್ಮ ಗೋಶಾಲೆಯಲ್ಲಿ ನಾವು ಮಧುನಾಶಿನಿ ಅನ್ನುವಂಥ ಒಂದು ಮೆಂತೆಕಾಳಿನ ಔಷಧಿಯನ್ನು ಮಾಡ್ತಾಯಿದ್ದೀವಿ. ಇದು ಗೋಮೂತ್ರದಿಂದ ಮತ್ತು ಮೆಂತೆಕಾಳು ಹಾಗೂ ಆಲೂವೆರಾ ರಸ ಮತ್ತು ಅರಿಶಿಣ ಪುಡಿ ಈ 4 ಪದಾರ್ಥಗಳಿಂದ ತಯಾರಾಗ್ತದೆ. ಇದು ಶುಗರ್ ಮತ್ತು ಬಿ ಪಿಗೆ ಉಪಯೋಗಕ್ಕೆ ಬರ್ತದೆ ನೈಸರ್ಗಿಕವಾಗಿ. ಇದು ಮಾಡೋ ವಿಧಾನ ಏನು ಅಂತಂದರೆ, ಮೊದಲನೇ ದಿವಸ ತಮಗೆ ಬೇಕಾದಷ್ಟು ಮೆಂತೆಕಾಳನ್ನ ತೊಗೊಳ್ರಿ. 1 kg 2 kg 3 kg ಈ ರೀತಿ ಮೆಂತೆಕಾಳನ್ನು ತೊಗೊಂಡು ಅದಕ್ಕೆ ಏನು ಮಾಡೋದು, ಅದಕ್ಕೆ ತಕ್ಕಂತೆ ಅದರ ಆ ಮೆಂತೆಕಾಳಿನ ಮೇಲೆ ಒಂದು 4 ಬಟ್ಟು ರಸ ಅದು ಬರಬೇಕು. ಅಷ್ಟು ಜಾಸ್ತಿ ಆಲೂವೆರಾ ರಸನ ತೆಕ್ಕೊಂಡು ಅದನ್ನು ರಾತ್ರಿ ಇಡೀ ನೆನೆಸ್ಬೇಕು. 12ರಿಂದ 14 ಗಂಟೆ ನೆನೆಸಿ ಆದಮೇಲೆ ಅದನ್ನು ಮರುದಿನ 4 ದಿನ ಬೆಳಿಗ್ಗೆ 4 ದಿನ ಪೂರ್ತಿ ಒಣಗಿಸ್ಬೇಕು. ಅದಾದಮೇಲೆ ಮತ್ತೆ ಅದನ್ನು ತೊಗೊಂಬಂದು ಫ್ರೆಶ್ ಗೋಮೂತ್ರ ಮತ್ತು 4 ಬಟ್ಟು ಅದನ್ನು ಒಂದು ಬುಟ್ಟಿ ಒಳಗೆ ಹಾಕಿ, ಈ ರೀತಿ ಇಲ್ಲಿ ಬುಟ್ಟಿ ಹಾಕಿದ್ದೀವಲ್ಲ, ಈ ಬುಟ್ಟಿ ಒಳಗೆ 4 ಬಟ್ಟು ಮೇಲೆ ಬರುವ ಗೋಮೂತ್ರದಲ್ಲಿ ನೆನೆಸುವುದು. ಅದನ್ನು ನೆನೆಸಿ ಮತ್ತೆ ಮರುದಿನ ಬೆಳಗ್ಗೆ ಅದನ್ನು ತೊಗೊಂಡು ಒಣಗಿಸೋದು ಬಿಸಿಲಿಗೆ ಒಂದು 4 ದಿನ ಚೆನ್ನಾಗಿ. ಅದೇ ರೀತಿಯಾಗಿ ಮತ್ತೆ ತೊಗೊಂಬಂದು ಅದನ್ನು ಗೋಮೂತ್ರ, ಒಂದು ಸ್ವಲ್ಪ ಗೋಮೂತ್ರ ಮತ್ತು ಅರಿಶಿಣ ಪುಡಿಯನ್ನು ಮಿಕ್ಸ್ ಮಾಡಿದ್ದು ಒಂದು ಈ ಲಿಕ್ವಿಡ್ ಒಳಗೆ ಅದನ್ನು ಮತ್ತೆ ನೆನೆಸೋದು, ಮತ್ತು ಮರುದಿನ ಒಂದು 4 ದಿನ ಒಣಗಿಸೋದು. ಈ ರೀತಿ ಒಣಗಿಸಿದ ಮೇಲೆ ಈ ಮಧುನಾಶಿನಿ ಮೇಥಿಕಾ ಅನ್ನುವಂಥದ್ದು ತಯಾರಾಗ್ತದೆ. ಇಲ್ಲಿ ನೋಡ್ಬೋದು, ಇದು ಪೂರ್ತಿ ಒಣಗಿದ ಮೇಲೆ ನಿಮ್ಗೆ ಪ್ರತಿದಿನ ಬೆಳಿಗ್ಗೆ ಇದನ್ನು ಒಂದಿಷ್ಟು 3 ಬಟ್ಟಿಗೆ ಬರುವಷ್ಟು ಅದನ್ನು ನೆನೆಸಿ ಆದರೂ ತಿನ್ಬೋದು, ಹಾಗೆ ಆದರೂ ತಿನ್ಬೋದು, ಅಥವಾ ಇದನ್ನು ಗುಳಿಗೆ ಥರ ನುಂಗಿದರೂ ಸಹ ಶುಗರು ಮತ್ತು ಬಿ ಪಿ ಕಂಟ್ರೋಲಿಗೆ ಬರ್ತದೆ. ಯಾರಿಗಾದರೂ ಬೇಕಾದರೆ ಮಾಡ್ಕೊಳ್ಬೋದು. ಧನ್ಯವಾದ. ನಮಸ್ತೆ.